ನಾಗರಾಜ್ ಅವರು 53 ನಿವೇಶನಗಳು ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರ ಓನರ್ಗೂ ಸಹ ನಿವೇಶನಗಳು ಪಡೆದಿರತಕ್ಕಂಥದ್ದೇ ಗೊತ್ತಿಲ್ಲ ಅಂತಕ್ಕಂಥದ್ದು ನ್ಯೂಸು ನಾಗರಾಜ್ ಅವರು ಮಾಡ್ತಾಯಿದ್ದಾರೆ. ಆಶ್ಚರ್ಯ ಆಗುತ್ತೆ. ಓನರ್ಗೆ 53 ಸೈಟ್ ಕೊಟ್ಟಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ ಮೂಡಾದಲ್ಲಿ, ಪ್ರಾಧಿಕಾರದಲ್ಲಿ. ಆ ಓನರ್ ಪರಿಸ್ಥಿತಿಗಳು ನೋಡಿದ್ರೆ ಒಂದು ರೀತಿ ಬೇಸರ ಆಗುತ್ತೆ, ಹೊಟ್ಟೆ ಉರಿತದೆ. ಅವನಿಗೆ ಗೊತ್ತೇ ಇಲ್ಲ, ನಿವೇಶನ ಪಡೆದಿರೋದು ಗೊತ್ತಿಲ್ಲ, ತಗೊಂಡಿರೋದು ಕೊಟ್ಟಿಲ್ಲ, ಪ್ರಾಧಿಕಾರ ಕೊಟ್ಟಿರೋದು ಗೊತ್ತಿಲ್ಲ, ಅದು ಯಾರು ತಗೊಂಡವ್ರೆ ಅಂತಲೂ ಅವ್ನಿಗೆ ಗೊತ್ತಿಲ್ಲ. ಆಶ್ಚರ್ಯ ಆಗುತ್ತೆ. ವಿಶೇಷವಾಗಿ 14/3/23 ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಅಂದಿನ ಆಯುಕ್ತರಿಗೆ ಲೆಟ್ರ್ ಬರೀತಾರೆ, ನೀವು 50-50 ರೇಷನಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಅಕ್ರಮವಾಗಿದೆ, ಅದಕ್ಕೆ ಕೂಡಲೇ ಅದನ್ನು ನಿಲ್ಲಿಸಬೇಕು ಅಂಥೇಳಿ ಕಾರ್ಯದರ್ಶಿಗಳು ಆಯುಕ್ತರಿಗೆ ಲೆಟ್ರನ್ನು ಕೊಡ್ತಾರೆ. ಅದು ಆ ಟೈಮ್ನಲ್ಲಿ ಚುನಾವಣೆ ಸಹ ಪ್ರಾರಂಭ ಆಗಿರ್ತದೆ. ಈ ಲೆಟ್ರ್ಗಳ್ನೂ ಸಹ ಯಾರಿಗೂ ತೋರಿಸೋದಿಲ್ಲ ಅವರು. ಅದಾದ ನಂತರದಲ್ಲೂ ಸಹ ಕಾರ್ಯದರ್ಶಿಗಳು ಲೆಟ್ರನ್ನು ಕೇರ್ ಮಾಡಲ್ಲ. ಅದಾದ ನಂತರದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳೇನಿದೆ ಆ ನಿವೇಶನದಲ್ಲಿ ಅತಿ ಹೆಚ್ಚು ಅಕ್ರಮ ನಡೆದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಒಬ್ಬ ಸರ್ಕಾರಿ ಕಾರ್ಯದರ್ಶಿ UD ಸೆಕ್ರೆಟ್ರಿ ಲೆಟ್ರ್ ಬರೆದ ನಂತರದಲ್ಲಿ ಒಬ್ಬ ಆಯುಕ್ತರು ಅದನ್ನು ಮುಂದುವರಿಸ್ತಾರೆ, ಕೇರ್ ಮಾಡಲ್ಲ ಅಂತಂದರೆ ಆಯುಕ್ತರಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಆಯುಕ್ತರಿಗೆ ಅವ್ರ ಹಿಂದೆ ಇರಿದಂಥ ಶಕ್ತಿ ಯಾವುದು ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಇವತ್ತು ಇಷ್ಟೆಲ್ಲ ಹಗರಣಗಳಿಗೆ ಕಾರಣ ಆಗಿದ್ದಾರೆ ಅಂದರೆ ಅದರಿಂದ ಇರ್ತಕ್ಕಂಥವರು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಅಂತಕ್ಕಂಥದ್ದನ್ನು ನೇರವಾಗಿ ನಾನು ಆರೋಪ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆ ಆಯುಕ್ತರಿಗೆ ಹೆಂಗೆ ಶಕ್ತಿ ಬರುತ್ತೆ? ಸರ್ಕಾರ ಅವ್ರ ಹಿಂದೆ ನಿಂತಿಲ್ಲ ಅಂದಿದೆ ಬಹುಶಃ ಇಷ್ಟೊಂದು ಶಕ್ತಿ ಒಬ್ಬ ಆಯುಕ್ತನಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಇದೆ? ಅಷ್ಟಾದ ನಂತರದಲ್ಲೂ ಸಹ ಸಾಕಷ್ಟು ವಿಷಯಗಳು ಗೊತ್ತಾದ ನಂತರದಲ್ಲೂ ಸಹ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದರೆ ನಿಮ್ಮ ಸಹಮತ ಅದರಲ್ಲಿದೆ, ಸರ್ಕಾರದ ಸಹಮತ ಅದರಲ್ಲಿದೆ ಅಂತಕ್ಕಂಥದ್ದು.